ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ, ಈ ವಿಡಿಯೋದೊಳಗೆ ನಾವೇನು ತಿಳ್ಕೊಳ್ಳೋಮಪ್ಪ ಅಂದರೆ GPSTR ಪರೀಕ್ಷೆ ಅಥವಾ GPSTR ಅಂತ ಅಲ್ಲ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇದ್ದಾರಲ್ಲ, ಇದು ಎಲ್ಲ ಅಭ್ಯರ್ಥಿಗಳ ಸ್ಟೂಡೆಂಟ್ಸ್ಗಳ ಒಂದು ಸವಾಲಾಗಿ ನಿಂತದ. ಹೆಂಗಪ್ಪ ಅಂದ್ರೆ ಎಲ್ಲರೂ ಓದಬೇಕು, ನಮ್ಮ ಕನಸಿನ ಜಾಬನ್ನು ನಾವು ನನಸಾಗಿ ಮಾಡಬೇಕು ಅಂಥೇಳಿ ಎಲ್ಲರೂ ಸ್ಟಡಿ ಮಾಡ್ತಾ ಇದ್ದಾರೆ, ಎಲ್ಲರೂ ಓದಾಕತ್ತಾರ. ಆದ್ರೆ ಒಂದು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದ್ರೆ ಓದುವಾಗ ನಿದ್ದೆ ಬರಾಕತ್ತದ. ಇದು ದೊಡ್ಡ ಪ್ರಾಬ್ಲಮ್ ಆಗ್ಯದ. ಈ ನಿದ್ದೆ ಬರಬಾರ್ದು ಅಂದ್ರೆ ನೀವೇನೇನು ಮಾಡಬೇಕು ಅಂಥೇಳಿ ಒಂದು ಸ್ಟಡಿ ಟಿಪ್ಸನ್ನು ನೋಡೋಣ ಈ ವಿಡಿಯೋದೊಳಗೆ. ಅದೇ ಸಲುವಾಗಿ ಏನು ಮಾಡಬೇಕು, ವಿಡಿಯೋನ ಕೊನೆ ತನಕ ನೋಡಬೇಕು. ಅಂದ್ರೆ ಈ ನಿದ್ದೆ ಬರಬಾರ್ದು ಅಂದ್ರೆ ನಾವೇನು ಮಾಡಬೇಕು ಅಂಥೇಳಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ನೀವೇನು ಮಾಡಬೇಕು, ಒಂದನೇದಾಗಿ ಓದುವ ಸಮಯದಲ್ಲಿ ಬದಲಾವಣೆ. ಅಂದರೆ ಬೆಳಗಿನ ಜಾವದಲ್ಲಿ ಓದಲು ಪ್ರಯತ್ನಿಸ್ರಿ. ನೋಡಿರಿ, ಒಬ್ಬೊಬ್ರು ಏನು ಮಾಡ್ತಿರ್ತಾರೆ, ಮುಂಜಾನೆ ಓದೋದಾಗ್ತಿರಲ್ಲ, ರಾತ್ರಿ 3 ತನಕ ಓದಿ ಮಲ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ಅಥವಾ ಸಾಯಂಕಾಲದಿಂದ ಮತ್ತೆ ಸ್ಟಾರ್ಟ್ ಮಾಡ್ತಿರ್ತಾರೆ ಓದೋದು. ನೀವು ಹಂಗೆ ಮಾಡಬೇಡ್ರಿ. ಹೆಂಗಪ್ಪ ಅಂದ್ರೆ ನಿಮ್ಮ ಮೈಂಡ್ ಯಾವಾಗ ಸೆಟ್ ಆಗುತ್ತೆ ಅವಾಗ, ಅಂದ್ರೆ ಬೆಳಗಿನ ಜಾವದಲ್ಲಿ ಓದಿದ್ದೇನಾಗುತ್ತೆ, ನಿಮಗೆ ಓದಿದ್ದು ನೆನಪು ಕೂಡ ಉಳಿತದ. ಮತ್ತು ಓದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಮೈಂಡ್ ಇರುತ್ತೆ ಎದ್ದ ತಕ್ಷಣ ಅಂಥೇಳಿ ಇದನ್ನೇ ಹೇಳಿದ್ದು. ಇದನ್ನೇ ಬೆಳಗಿನ ಜಾವದಲ್ಲಿ ಓದಬೇಕಂತೇನಿಲ್ಲ, ಅಂದರೆ ಒಳ್ಳೇದಾಗುತ್ತೆ. ಮತ್ತು ಒಬ್ಬೊಬ್ಬರು ರೂಢ ಇರೋಂಗಿಲ್ಲ. ಓದುವ ಸಮಯದಲ್ಲಿ ಬದಲಾವಣೆ ಅಂದ್ರೆ ನಿಮಗೆ ಮನಸ್ಸು ಯಾವಾಗಿರುತ್ತಲ್ಲ ಆವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ನೀವು ಸಮಯದ ಬದಲಾವಣೆ, ಹೀಗೆ ಓದಬೇಕು ಹಾಗೆ ಓದಬೇಕಂತೇನಿಲ್ಲ. ನಿಮ್ಗೆ ಯಾವಾಗ ಯಾವ ಟೈಮಿಂಗ್ ಓದಬೇಕು ಅನ್ನಿಸ್ತದಲ್ಲ ಅದೇ ಟೈಮಿಂಗ್ ಓದೋಕ್ಕೆ ನೀವು ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ಏನಂದ್ರೆ 25 ನಿಮಿಷ ಓದು ಮತ್ತು 5 ನಿಮಿಷ ವಿಶ್ರಾಂತಿ. ಇದು ಭಾಳ ಒಳ್ಳೆಯದಾಗುತ್ತೆ ನೋಡಿರಿ. ಅಂದರೆ ಬೋರ್ ಆಗೋದಿಲ್ಲ ಓದೋಕ್ಕೆ, ನಿಮ್ಗೆ ನಿದ್ದೆ ಬರೋಂಗಿಲ್ಲ ಅಂಥೇಳಿ. ನೋಡಿರಿ, ಒಂದು ಸಬ್ಜೆಕ್ಟ್ ತೊಗೊಂಡ್ರಿ, ಉದಾಹರಣೆಗೆ ಏನು ಮಾಡಿದ್ರಿ, ಒಂದು ಸೈಕಾಲಜಿ ಬುಕ್ಕನ್ನು ತೊಗೊಂಡ್ರಿ. ಸೈಕಾಲಜಿ ಬುಕ್ ಒಳಗೆ ಒಂದು ವಿಕಾಸ ಮತ್ತು ಬೆಳವಣಿಗೆ ಪಾಠದ ಮ್ಯಾಗ ಓದೋಕೆ ಕೂತ್ರಿ ಅಂತ ತಿಳ್ಕೊರಿ. ಅದ್ರ ಮೇಲೆ ಏನು ಮಾಡಿರಿ, ಒಂದು 25 ನಿಮಿಷ ಓದ್ರಿ. 25 ನಿಮಿಷ ಓದಿದ ಮೇಲೆ ಏನಾಗುತ್ತೆ, ಒಂದು ಸ್ವಲ್ಪ ಬೋರ್ ಆಗುತ್ತೆ. ಬೋರ್ ಅಂದ್ರೆ ಹೆಂಗೆ, ನಿದ್ದೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೇನು ಮಾಡಬೇಕು, ಒಂದು 5 ನಿಮಿಷ ಅಲ್ಲಿ, ಒಂದು 10 ನಿಮಿಷ ಅಲ್ಲಿಗೆ ತಿರುಗಾಡೋದು, ಒಂದು ಸ್ವಲ್ಪ ಗಾರ್ಡನ್ ಒಳಗೆ ತಿರುಗಾಡೋದು, ಇಲ್ಲಿಕಂದ್ರೆ ಹೊರಗಡೆ ಹೋಗಿ ತಿರುಗಾಡೋದು, ಒಂದು ಸ್ವಲ್ಪ ವಿಶ್ರಾಂತಿ ಪಡ್ಕೋಬೇಕಂದ್ರೆ ಮತ್ತೆ ಮೈಂಡ ಫ್ರೆಶ್ ಆಗುತ್ತೆ. ಮತ್ತೆ ಓದ್ಕೊಳಕ್ಕೆ ಕೊಡ್ಬಹುದು ನೀವು. 25 ನಿಮಿಷ ಎಲ್ಲಿಗಂದ್ರೆ ಒಬ್ಬೊಬ್ರು 40 ನಿಮಿಷ ಕೂಡ ಓದ್ಬೋದು. ನಿಮಗೆ ಎಲ್ಲಿ ಮಟ್ಟ ನಿಮ್ಗೊಂದು ಸ್ವಲ್ಪ ಬೋರ್ ಆಗೋದಿಲ್ಲಲ್ಲ ಅಲ್ಲಿ ಮಟ್ಟ ಏನು ಮಾಡಿರಿ ಓದ್ರಿ. ಆಮೇಲೆ ಏನು ಮಾಡಿರಿ, ಒಂದು 5 ನಿಮಿಷ 10 ನಿಮಿಷ ಒಂದು ಸ್ವಲ್ಪ ರೆಸ್ಟ್ ತೊಗೋರಿ. ಅಂದ್ರೆ ನಿಮಗೆ ಮೈಂಡ ಫ್ರೆಶ್ ಆಗುತ್ತೆ, ಮತ್ತೆ ಓದ್ಕೊಳಕ್ಕೆ ಕೂಡಬಹುದು, ಅಂದ್ರೆ ನಿದ್ದೆ ಬರೋಂಗಿಲ್ಲ ಅಂಥೇಳಿ. ನೆಕ್ಸ್ಟ್, ನೀವು ಕುಳಿತುಕೊಂಡು ಹೆಚ್ಚು ಸಮಯ ಓದಿದರೆ ನಿದ್ದೆ ಬರುತ್ತದೆ. ಆದ್ದರಿಂದ ಏನು ಮಾಡಬೇಕು, ಒಂದು 10 ನಿಮಿಷ ಕಾಲ ತಿರುಗುತ್ತಾ ಅಂದರೆ ಒಂದು ಸ್ವಲ್ಪ ತಿರುಗಾಡ್ಕೊತ ಏನು ಮಾಡ್ಬೇಕಂದ್ರೆ ಓದೋಕ್ಕೆ ಟ್ರೈ ಮಾಡಿರಿ. ಹೆಂಗಂದ್ರೆ ಒಂದೇ ಕಡೆ ಕೂತ್ಕೊಂಡು ಓದೋದ್ರಿಂದ ಒಂದು ತಾಸು 2 ತಾಸು ಓದೋದ್ರಿಂದ ಅದು ಓದ್ತಿರಂತೇಳಿ ನಿಮಗೆ ಖುಷಿ ಇರ್ತದೆ, ಅಂದರೆ ಓದಿದ್ದು ತಲೆಯಾಗ ಹೋಗ್ತಿರಲ್ಲ. ಅದಕ್ಕೇನು ಮಾಡಬೇಕು, ನೀವು ಒಂದೇ ಕಡೆ ಕೂತ್ಕೊಂಡು ಓದೋದ್ರಿಂದ ಏನು ಮಾಡಿರಿ, ಆಗ ಒಂದು ಸ್ವಲ್ಪ ತಿರುಗಾಡ್ಕೊತ ಆ ಕಡೆ ಈ ಕಡೆ ಒಂದು ಸ್ವಲ್ಪ ನಿಮ್ಮ ಮನೆ ಮುಂದೆ ಅಲ್ಲಿ ನಿಮ್ಮ ರೂಮ್ ಒಳಗೆ ನಿಮ್ಮ ಹಾಲ್ ಒಳಗೆ ಎಲ್ಲಿ ಬೇಕಾದಲ್ಲಿ ತಿರುಗಾಡ್ಕೊತ ಒಂದು ಸ್ವಲ್ಪ ಜೋರ್ಸೆ ಓದೋದ್ರಿಂದ ಓದ್ಕೋದ್ರಿಂದ ಒಂದು ಸ್ವಲ್ಪ ನಿದ್ದೆ ಹೋಗ್ತದೆ. ತಿರುಗಾಡೋದ್ರಿಂದ ನಿದ್ದೆ ಹೋಗ್ತದೆ ಅಂಥೇಳಿ ಇದು ಒಂದು ಸ್ವಲ್ಪ ಇದನ್ನು ಟ್ರೈ ಮಾಡಿ ನೋಡಿರಿ. ಓದೋದು ಸಮಯವನ್ನು ಬದಲಾವಣೆ ಮಾಡಿ ನೋಡಿರಿ. ಮತ್ತು ಇದು ತಿರುಗಾಡ್ಕೊತ ಓದೋದು ಒಂದು ಸ್ವಲ್ಪ ಮಾಡಿರಿ. ಒಂದು ಸ್ವಲ್ಪ ಓದೋದು ನಡುವೆ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ನೋಡಿರಿ, ಅಂದ್ರೆ ನಿದ್ದೆ ಬರೋದು ಹೋಗ್ತದೆ ಅಂತ ಹೇಳಿದ್ದು. ನೆಕ್ಸ್ಟ್, ಓದುತ್ತಾ ನೋಟ್ಸ್ ಬರೆದರೆ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ. ನೋಡಿರಿ, ಇದು ನಿಮಗೆ ಭಾಳ ಯೂಸ್ನೂ ಆಗುತ್ತೆ ಮತ್ತು ನಿದ್ದೆ ಕೂಡ ಬರೋಂಗಿಲ್ಲ. ಓದ್ತಿರ್ತೀರಿ ಹಂಗೆ ಒಂದು ಬುಕ್ ಒಂದು ಪೆನ್ ಇಟ್ಕೊಂಡು ಸೈಡ್ ಏನು ಮಾಡಬೇಕು, ಓದಿದ್ದನ್ನು ನಿಮಗೆ ತಿಳಿಲಾರ್ದು ಒಂದು ಸ್ವಲ್ಪ ಡಿಫಿಕಲ್ಟ್ ಪಾಯಿಂಟ್ಸ್ ಏನಿರುತ್ತಲ್ಲ ಅದನ್ನು ಕೂಡ ಒಂದು ಕಡೆ ನೋಟ್ ಮಾಡ್ಕೊತಾ ಹೋಗೋದು. ಇದ್ರ ಮೂಲಕ ಏನಾಗುತ್ತೆ, ನಿಮಗೆ ನಿದ್ದೆನೂ ಹೋಗುತ್ತೆ, ನಿಮ್ಮದು ಬೆಸ್ಟ್ ನೋಟ್ಸ್ ಕೂಡ ರೆಡಿ ಆಗುತ್ತೆ. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿರಿ ಈಗಿಂದ. ಇದನ್ನು ಕೂಡ ನಿದ್ದೆ ಬಂದ್ರೆ ಅದನ್ನು ತಡಿಬಹುದು. ನಿದ್ದೆಯನ್ನು ತಡೆದು ಓದೋಕ್ಕೇನಪ್ಪ ಅಂದ್ರೆ ಬೆಸ್ಟ್ ನೋಟ್ಸ್ ಮಾಡ್ಕೊತಾ ಹೋದ್ರಿ ಅಂದ್ರೆ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿರ್ತದೆ. ಒಂದೇ ಕಡೆ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿರ್ತದೆ. ನೆಕ್ಸ್ಟ್, ಗುರಿ ನೆನಪಿಸಿ, ನಾನು ಏಕೆ ಓದ್ತಾ ಇದ್ದೀನಿ ಅಂಥೇಳಿ ಓದಕ್ಕೆ ಕೂತಿರ್ತೀರಿ. ಭಾಳ ಜನದ ಸಮಸ್ಯೆ ಅದ. ಮತ್ತು ಕಮೆಂಟ್ ಕೂಡ ಬಂದಿತ್ತು, ಓದಕ್ಕೂ ಎಷ್ಟು ಓದಬೇಕಂತೇಳಿ ಓದೋದು ಭಾಳ ಅದ, ಮತ್ತು ಓದಕ್ಕೆ ಕೂತ್ರೆ ನಿದ್ದೆ ಬರುತ್ತೆ, ಏನು ಮಾಡಬೇಕು ಅನ್ನೋದು ಸಮಸ್ಯೆ ಆಗಿರ್ತದೆ. ಯಾಕಂದ್ರೆ ಒಬ್ಬೊಬ್ಬರು ಫುಲ್ ಡೇ ಡ್ಯೂಟಿ ಅಂದರೆ ಜಾಬ್ ಮಾಡ್ತಿರ್ತಾರೆ, ರಾತ್ರಿ ಓದ್ಬೇಕಂದ್ರೆ ನಿದ್ದೆ ಬರ್ತಿರ್ತದೆ. ಆವಾಗ ಏನು ಮಾಡಬೇಕು, ನಿಮ್ಮ ಗುರಿ ಅಂದ್ರೆ ನಿಮ್ಮ ಏನದ, ನಿಮ್ಮದು ಯಾವ ಜಾಬನ್ನು ನೀವು ಹಿಡಿಬೇಕಂತ ಕನಸು ಕಂಡೀರಿ ಅದನ್ನೊಂದು ಸ್ವಲ್ಪ ನಿಮ್ಮ ಕಣ್ಮುಂದೆ ಬಂದರೆ ಸಾಕು, ನಿದ್ದೆ ತಾನೇ ಓಡೋಗ್ಬಿಡ್ತದೆ. ಆವಾಗ 1-2 ತಾಸಾಗಲಿ 3 ತಾಸಾಗಲಿ ಒಂದು ಸ್ವಲ್ಪ ಬ್ರೇಕ್ ಕೊಡ್ಕೋತಾ ಓದ್ಕೋತಾ ಹೋಗ್ರಿ, ಅಂದ್ರೆ ನಿದ್ದೆ ಬರೋಂಗಿಲ್ಲ ನಿಮಗೆ. ನೋಡಿರಿ, ನೆಕ್ಸ್ಟ್, ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಓದಿ ತಿಳ್ಕೊರಿ. ಅಂದ್ರೆ
ಒಂದು ಸ್ವಲ್ಪ ನಿದ್ದೆ ಬಂತಪ್ಪ ಅಂದ್ರೆ ಬೋರ್ ಆತಂದ್ರೆ ಒಂದು ಸಿಲೆಬಸ್ ಕಾಪಿಯನ್ನು ತೊಗೊಂಡು ಅದ್ರೊಳಗೆ ನಾ ಯಾವ ಟಾಪಿಕನ್ನು ಓದಿನಿ ಅಂಥೇಳಿ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೋತಾ ಹೋಗ್ರಿ. ಅದರಿಂದ ಏನಾಗುತ್ತೆ ನಿಮ್ಮ ನಿದ್ದೆ ಓಡಿ ಹೋಗ್ತದೆ ಅಂದ್ರೆ ಗೊತ್ತಾಗ್ತದೆ ನಾ ಇನ್ನೂ ಓದಿ ಇಲ್ಲ, 2 ಟಾಪಿಕ್ ಓದಿನಿ, 2 ಚಾಪ್ಟರ್ ಓದಿನಿ, ಇನ್ನೂ ಬಹಳಷ್ಟು ಅದ ಅಂಥೇಳಿ ಒಂದು ಸ್ವಲ್ಪ ಅಂಜಿಕೆ ಬರ್ತದೆ ಮನುಷ್ಯಾಗ ಒಳಗಿಂದ. ಆವಾಗ ನಿದ್ದೆ ಓಡಿ ಹೋಗ್ಬಿಡ್ತದೆ. ಅವಾಗಿಂದ ಓದೋಕೆ ಸ್ಟಾರ್ಟ್ ಮಾಡ್ಬೋದು. ಇವೆಲ್ಲ ಪಾಯಿಂಟ್ಸ್ ನಿಮ್ಗೆ ಯೂಸ್ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಗೆ ಯೂಸ್ ಆಗಿದೆ. ಈ ಎಲ್ಲ ಪಾಯಿಂಟ್ಸನ್ನು ನಾನು ಯಾರು ಈ ಪಾಯಿಂಟ್ಸನ್ನು ಅಪ್ಲೈ ಮಾಡ್ಕೊಂಡ್ರಿ ಸ್ಟಡಿ ಒಳಗೆ ಅವ್ರು ಕೂಡ ಕಮೆಂಟ್ ಮಾಡಿರಿ. ಈ ರೀತಿನೇ ನಾನು ಮಾಡ್ತಾಯಿದ್ದೆ ಅಂಥೇಳಿ ಕಮೆಂಟ್ ಮಾಡಿರಿ. ಅಂದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಎಲ್ಲರೂ ಓದೋಕೆ ಸ್ಟಾರ್ಟ್ ಮಾಡಿರಿ. ಥ್ಯಾಂಕ್ ಯು.